ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನ ತಪ್ಪಲಿಲ್ಲ. ಈ ರೀತಿಯನ್ನ ಹೇಳಿಕೆಯನ್ನ ನೀಡಿದ್ದು ಬೇರೆ ಯಾರು ಅಲ್ಲ, ನಮ್ಮ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು. ಅವ್ರೇನಂತ ಹೇಳಿದ್ರು ಅಂದ್ರೆ, ಈ ಸಿಎಂ ಕುರ್ಚಿ ಏನಿದೆ ಅದು ಡಿ.ಕೆ. ಶಿವಕುಮಾರ್ ಅನ್ನೋದಲ್ಲ, ಇದು ಜನರ ಕುರ್ಚಿ, ಜನರ ಸೇವೆಗಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಅವರು ಹೇಳಿಕೆಯನ್ನ ನೀಡಿದ್ರು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಮೊದಲ ಸಚಿವ ಸಂಪುಟ ಸಭೆಯನ್ನು ಮುಗಿಸಿದ ಬಳಿಕ ಅವರು ಪತ್ರಿಕಾಗೋಷ್ಠಿಯೊಂದಿಗೆ ಮಾತನಾಡಿದ್ದಾರೆ. ಅವರೇನಂತ ಹೇಳಿದ್ರು ಅಂದ್ರೆ, ನನ್ನ ವೈಯಕ್ತಿಕ ವಿಚಾರವನ್ನೆಲ್ಲ ಬದಿಗೊಟ್ಟು ನಾನು ಜನರ ಕಲ್ಯಾಣಕ್ಕಾಗಿ ದುಡಿಯುತ್ತೇನೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರೇನಂತ ಹೇಳಿದ್ದಾರೆ ಅಂದ್ರೆ, ನಾವು ಹಳೆಯ ಹೆಜ್ಜೆಯನ್ನ ಮರೆತು ಹೋದ್ರೆ ಮುಂದಿನ ಹೆಜ್ಜೆಯನ್ನ ನಾವು ಇಡೋದಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಬೇರನ್ನ ಮರೆತರೆ ನಮಗೆ ಫಲ ಸಿಗುವುದಿಲ್ಲ. ಆದ್ದರಿಂದ ನಾನು ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತೇನೆ ಅನ್ನೋ ಮಾತುಗಳನ್ನ ಅವರು ಆಡಿದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಅವರೇನಂತ ಹೇಳಿದ್ದಾರೆ ಅಂದ್ರೆ, ಈ ಮಾಧ್ಯಮಗಳು ಹಲವಾರು ಸುದ್ದಿಗಳನ್ನ ತಿಳಿಸ್ತಾ ಇದ್ರು, ಈ ಮಲಗಿದ್ದವ್ರನ್ನ ಎಬ್ಬಿಸ್ತಾ ಇದ್ರು, ಎಬ್ಬಿಸಿದ್ದವ್ರನ್ನ ಮಲಗಿಸ್ತಾ ಇದ್ರು, ನಾಯಕತ್ವದ ಬದಲಾವಣೆ ಬಗ್ಗೆ ಏನೇನೋ ಮಾತುಗಳನ್ನ ಆಡ್ತಿದ್ರು. ಆದರೆ ಹೈಕಮಾಂಡ್ ಅವರು ಇದಕ್ಕೆ ಒಂದು ತೆರೆಯನ್ನ ಎಳೆದಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಶುಭ ಮುಹೂರ್ತ, ಶುಭ ಸುದ್ದಿಗಾಗಿ ನಾವೆಲ್ಲರೂ ತಾಳ್ಮೆಯಿಂದ ಕಾಯಬೇಕು ಅಂತ. ಈಗ ಶುಭ ವಾರ್ತೆ ಬಂದಿದೆ, ಇದಕ್ಕೆ ರಾಜ್ಯದ ಜನರು ಸಾಕ್ಷಿಯಾಗಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಮುಂದುವರೆದವರು ಏನಂತ ಹೇಳಿದ್ರು ಅಂದ್ರೆ, ನಂದು 40 ವರ್ಷದ ರಾಜಕೀಯದ ಅನುಭವ, ಚಿಕ್ಕ ವಯಸ್ಸಿನಲ್ಲೇ ನಾನು ಅಧಿಕಾರವನ್ನ ನೋಡಿದ್ದೇನೆ, ಹಲವಾರು ಕಷ್ಟಗಳನ್ನ ನಾನು ನೋಡಿದ್ದೇನೆ, ತಿಹಾರ್ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಬಂದಿತ್ತು ನನಗೆ. ಆದರೆ ಅದನ್ನೆಲ್ಲವನ್ನ ಮೆಟ್ಟು ನಿಂತು ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತ ಅವರು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಈ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡ್ರು. ಹೈಕಮಾಂಡ್ ಅವರು ನಮ್ಮನ್ನು ಇಬ್ಬರನ್ನ ಕರೆಸಿ ಮಾತುಕತೆಗೆ ಕೂಡಿಸಿದಾಗ ಸಿದ್ದರಾಮಯ್ಯ ಅವರು ಸಂತೋಷದಿಂದ ನನಗೆ ಅವರ ಜಾಗವನ್ನ ಬಿಟ್ಟುಕೊಟ್ರು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರು ಕೂಡ ನಾವು ಒಗ್ಗಟ್ಟಿನಿಂದ ಇದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಆಗಿರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ನಾನು ಕರ್ನಾಟಕದಲ್ಲಿ ಜನರ ಕಲ್ಯಾಣಕ್ಕಾಗಿ ನಾನು ದುಡಿಯುತ್ತೇನೆ ಅಂತ ಅವರು ಈ ಸಂದರ್ಭದಲ್ಲಿ ಶಪಥವನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.